ನಾನು ಸಹ ಭೂಮಿ ಕಳೆದುಕೊಂಡ ರೈತರು ಭೂಮಿ ಕಳೆದುಕೊಂಡ ಊರಿನಿಂದ ಬಂದವನು. ನಮ್ಮದು ಬೆಂಗಳೂರು ಅವಿಭಜಿತ ಜಿಲ್ಲೆಯಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಅಂತೇನಿದೆ, ಅದು ನಮ್ಮ ಊರು ಆನೇಕಲ್ ತಾಲೂಕಿನಲ್ಲಿ. ಆ ಭಾಗದಲ್ಲಿ ಆಗಲೇ 80ರ ದಶಕದಲ್ಲಿಯೇ ನೂರಾರು ಎಕರೆಗಳನ್ನು ಭೂ ಸ್ವಾಧೀನ ಮಾಡಿಕೊಂಡು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಂತ ಅಭಿವೃದ್ಧಿ ಮಾಡಿದ್ರು. ಆದರೆ ಆವತ್ತಿನ ಸಂದರ್ಭಗಳು ಬೇರೆ, ಇವತ್ತಿನ ಸಂದರ್ಭಗಳು ಬೇರೆ. ಕಳೆದ ದೇಶದಲ್ಲಿ ಕೈಗಾರಿಕೆಗಳನ್ನು ಕಟ್ಟಬೇಕು, ಬೇರೆ ತರಹದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕಟ್ಟಬೇಕು, ಉದ್ಯೋಗ ಕೊಡಬೇಕು ಅಂತೇಳಿ ಆ ತರಹದ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿಯನ್ನು ಸರ್ಕಾರ ಮೊದಲು ಮಾಡ್ತಾಯಿತ್ತು. ಆದರೆ ಇವತ್ತಿಗೆ ಬದಲಾಗಿದೆ. ಇವತ್ತು ಬದಲಾಗಿರೋದು ಎರಡು ಥರಕ್ಕೆ. ಒಂದು, ಖಾಸಗಿಯವರು ಕಾರ್ಖಾನೆಗಳನ್ನ ಮಾಡಬೇಕು ಅಂದ್ಕೊಳ್ಳೋರು ಅವರೇ ನೇರವಾಗಿ ಹೋಗಿ, ಈಗ ಇನ್ಫೋಸಿಸ್ ಅವರು, ವಿಪ್ರೋದವರು ಅವರೇನು ಬಹಳ ಕಡೆಗಳಲ್ಲಿ KDBಯಿಂದ ಅಕ್ವೈರ್ ಮಾಡಿಸ್ಕೊಂಡು ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದೇ ಜುಲೈ ತಿಂಗಳ 31ರಿಂದ ಆಗಸ್ಟ್ 4ರವರೆಗೆ ಅವನಿ ಸಿಲ್ಕ್ ಸ್ಯಾರೀಸ್ ವತಿಯಿಂದ ಬೃಹತ್ ಸ್ಯಾರಿ ಮೇಳ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸಾಕಷ್ಟು ವಿವಿಧ ರೀತಿಯ ಸೀರೆಗಳನ್ನ ನೀವು ನೋಡಬಹುದು. ಮೈಸೂರು ಸಿಲ್ಕ್ ಸೀರೆ, ಕಾಂಚೀಪುರಂ ಸೀರೆ, ಬನಾರಸ್ ಸೀರೆ ಹಾಗೂ ಎಲ್ಲಾ ರೀತಿಯ ಫ್ಯಾನ್ಸಿ ಸೀರೆಗಳು ಇಲ್ಲಿ ದೊರೆಯುತ್ತವೆ. ಅಷ್ಟೇ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದ ಮಹಿಳೆಯರಿಗಾಗಿ ಒಳ್ಳೊಳ್ಳೆ ಆಫರ್ಗಳನ್ನ ಸಹ ಕೊಟ್ಟಿದ್ದಾರೆ. 3 ಸೀರೆಗೆ 1,000, ಪ್ಯೂರ್ ಸಿಲ್ಕ್ ಸ್ಯಾರಿ ಮೇಲೆ ನಿಮಗೆ 40% ವರೆಗೂ ರಿಯಾಯಿತಿ ಇದೆ. ಅಷ್ಟೇ ಅಲ್ಲ, 50% ರಿಯಾಯಿತಿಯಲ್ಲೂ ಸೀರೆ ಕೊಡ್ತಿದ್ದಾರೆ. ವರಮಹಾಲಕ್ಷ್ಮಿ ಹಾಗೂ ಗಣೇಶ ಹಬ್ಬಕ್ಕೆ ನಿಮಗೆ ಯಾವ ರೀತಿ ಸೀರೆ ಬೇಕೋ ಅದೆಲ್ಲವೂ ಸಹ ಈ ನಿಮ್ಮ ಅವನಿ ಸಿಲ್ಕ್ ಸ್ಯಾರಿ ಮೇಳದಲ್ಲಿ ದೊರೆಯುತ್ತವೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೀವು ಬನ್ನಿ, ನಿಮ್ಮ ಫ್ಯಾಮಿಲಿನ, ಫ್ರೆಂಡ್ನ ಕರೆತನ್ನಿ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, PB ರಸ್ತೆ, ಚಿಕ್ಕಬಳ್ಳಾಪುರ. ಕೈಗಾರಿಕೆಗಳನ್ನು ಮಾಡಲಿಲ್ಲ, ಅವರೇ ಹೋದರು, ನೇರವಾಗಿ ಮಾರುಕಟ್ಟೆ ರೇಟ್ ಕೊಟ್ಟರು, ಒಂದಷ್ಟು ರೈತರಿಂದ ತೆಗೆದುಕೊಂಡ್ರು, ಅದಕ್ಕೆ ಕನ್ವರ್ಷನ್ ಮಾಡಿಸ್ಕೊಂಡ್ರು. ಇವತ್ತಲ್ಲೆಲ್ಲ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ, ಬೇರೆ ಬೇರೆ ತರಹದ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರವೇ KDBಯೇ ಇವತ್ತು 1.5 ಲಕ್ಷ ಎಕರೆಗಿಂತ ಹೆಚ್ಚು ಭೂ ಬ್ಯಾಂಕ್, ಲ್ಯಾಂಡ್ ಬ್ಯಾಂಕ್ ಅಂತ ಹಿಂದೆ BJP ಬಹುಶಃ ಮುರುಗೇಶ್ ನಿರಾಣಿ ಇರ್ಬೋದು, ಆ ಸಂದರ್ಭದಲ್ಲಿ ಅಕ್ವೈರ್ ಮಾಡಿಕೊಂಡು ಇವತ್ತು ಅದರ 80-90% ಜಾಗ ಬಳಕೆ ಆಗದೇ ಇದೆ. ಇವತ್ತು ಬಿಡದಿಯಲ್ಲಿ ಅದೇ ತರೀಕೆ 7,500 ಎಕರೆ ಭೂಪ್ರದೇಶವನ್ನು, ಅಂದರೆ 30 ಲಾಲ್ಬಾಗ್ಗಳಷ್ಟು ದೊಡ್ಡದು. ಭಾಳ ಜನಕ್ಕೆ ಲಾಲ್ಬಾಗಲ್ಲಿ ಹೋಗಿ ಸುಮ್ಮನೆ ಅಲ್ಲಿಗೆ ಗ್ಲಾಸ್ ಹೌಸು, ಅಲ್ಲಿರೋ ಒಂದು ಬೆಟ್ಟ ನೋಡ್ಕೊಂಡು ಬರ್ತಾರೆ. ಆದರೆ ಲಾಲ್ಬಾಗಲ್ಲಿ ಒಂದು ಕೆರೆ ಇದೆ, ವಿಶಾಲವಾದ ಕಾಡಿದೆ. 220 ಎಕರೆ ಅಂದರೆ 7,500 ಎಕರೆಗೆ 30 ಲಾಲ್ಬಾಗ್ಗಳಷ್ಟು ದೊಡ್ಡದು. ಅಲ್ಲಿ ಲಕ್ಷಾಂತರ ತೆಂಗಿನ ಮರಗಳಿದೆ, ಲಕ್ಷಾಂತರ ಅಡಿಕೆ ಮರಗಳಿದೆ, 16,000 ಮಾವಿನ ಮರಗಳಿವೆ. ಸಮೃದ್ಧಿಯಿಂದ ರೈತರು ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಅಂತಹ ಜಾಗವನ್ನು ಇವತ್ತು ಬಂಜರು ಮಾಡೋದಕ್ಕೆ ಹೋಗ್ತಿದ್ದಾರೆ. ಯಾವುದಾದ್ರು ಬಂಜರು ಪ್ರದೇಶ ಅಥವಾ ಬರಡು ಪ್ರದೇಶದಲ್ಲಿ ಕಾರ್ಖಾನೆ ಮಾಡಿದ್ರೆ ತೊಂದರೆ ಇಲ್ಲ. ಯಾಕಂದರೆ ಕಾರ್ಖಾನೆ ಮಾಡೋದಕ್ಕೆ ಎಲ್ಲರೂ ಬರುವವರು ಬಹುತೇಕವಾಗಿ ವೆಹಿಕಲ್ಸ್ ಇರುತ್ತೆ, ಅವರೇನು ನಡ್ಕೊಂಡು ಹೋಗಿ ಮಾಡುವಂಥದ್ದಲ್ಲ ಅದು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆಗಳಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತ ಇರುವಂಥ ರೈತರ ಜಮೀನನ್ನು ಕಬಳಿಸೋದಕ್ಕೆ ಸರ್ಕಾರಗಳು ನಿರಂತರವಾಗಿ ಪ್ರಯತ್ನಿಸ್ತಿವೆ. ಇದಕ್ಕೆ 2-3 ಕಾರಣಗಳು ಬಹಳ ಮುಖ್ಯವಾಗಿ. ಅಂದರೆ ನಮ್ಮ ರಾಜ್ಯದ ಅತ್ಯಂತ ಕೊಳಕ ನೀಚಾತಿ ನೀಚ ರಿಯಲ್ ಎಸ್ಟೇಟ್ ಕಂಪನಿಗಳು ಯಾವುದಾದ್ರೂ ಇದೆ ಅಂದರೆ ಅದು KEDB ಒಂದು, ಇನ್ನೊಂದು KHB, ಇನ್ನೊಂದು BDA, ಈ ಥರದ ನಗರ ಅಭಿವೃದ್ಧಿ ಪ್ರಾಧಿಕಾರಗಳು. ಇವು ಇನ್ನು ಲೇಔಟ್ ಮಾಡೋದಕ್ಕೆ ಅಂತಲೋ, ಇಂಡಸ್ಟ್ರಿ ಡೆವಲಪ್ ಮಾಡೋದಕ್ಕೆ ಅಂತಲೋ ರೈತರಿಂದ ಭೂಮಿ ತೆಗೆದುಕೊಳ್ತಾರೆ. ಭೂಮಿ ತೆಗೆದುಕೊಂಡಾಗ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಪರಿಹಾರ ಕೊಡುವಾಗ ಅಲ್ಲಿ ಅಧಿಕಾರಿಗಳು ಮೋಸ ಮಾಡ್ತಾರೆ. ಆ KEDBನಲ್ಲಿರುವಷ್ಟು ರೈತರಿಗೆ ಮೋಸ ಮಾಡುವಂತಹ ಪರಿಹಾರದ ಹೆಸರಿನಲ್ಲಿ ಇನ್ನೊಬ್ಬ ನೀಚರು ಬೇರೆ ಡಿಪಾರ್ಟ್ಮೆಂಟಲ್ಲಿಲ್ಲ. ಅದಾದ ಮೇಲೆ ಪರಿಹಾರದಲ್ಲಿ ದುಡ್ಡು ಹೊಡಿತಾರೆ. ಅದಾದ ಮೇಲೆ ಡೆವಲಪ್ ಮಾಡೋದಕ್ಕೆ, ಅಲ್ಲೇನು ಕಾಲುವೆ ಮಾಡೋದಕ್ಕೆ, ರಸ್ತೆ ಮಾಡೋದಕ್ಕೆ, ಟಾರ್ ಹಾಕೋದಕ್ಕೆ, ಇನ್ನೇನೇನೋ ಯಾಕಂದರೆ ಡೆವಲಪ್ ಮಾಡ್ತಾನೆ ಅವ್ರು ಕೊಡಬೇಕು, ಹಂಚಿಕೆ ಮಾಡಬೇಕು, ಆ ಲೇಔಟ್ ವಿಂಗಡಣೆ ಮಾಡೋದಕ್ಕೆ ಅದರಲ್ಲಿ ದುಡ್ಡು ಹೊಡಿತಾರೆ, ಮತ್ತು ಹಂಚಿಕೆಯಲ್ಲಿ ದುಡ್ಡು ಮಾಡ್ತಾರೆ. ಹೀಗೆ 3 ಥರದಲ್ಲಿ ದುಡ್ಡು ಹೊಡೆಯೋದಕ್ಕೆ KEDB ಅವರು, KHB ಅವರು, ವಿಶೇಷವಾಗಿ ಆ ನಗರಾಭಿವೃದ್ಧಿ ಸಚಿವರು ಮತ್ತು ಕೈಗಾರಿಕಾ ಸಚಿವರು, ಮಿನಿಸ್ಟ್ರುಗಳು, ಅವರೇ ಮಾಡುವಂತಹ ನೀಚಾತಿ ನೀಚ ಕೆಲಸ ಇದು. ಇನ್ನು ಎರಡನೇದಾಗಿ ನೀವು ಹೇಳಿದ್ರಿ ಒಂದು ಆಲ್ಟರ್ನೇಟಿವ್ ಆಗಿ ಇಲ್ಲಿ ಹುಟ್ಕೊಳ್ತಾರೆ ಅಂತ. ನಾನು ಬಿಡದಿಯಲ್ಲಿ ನನ್ನ ಮೇಲೆ ಒಬ್ಬ ಕೇಸ್ ಹಾಕಿದ್ದಾನೆ, ಮೂರ್ಖ. ಅವನು ಯಾವ ಕಾರಣಕ್ಕೆ ಹಾಕಿದ್ನೋ, ರೈತರು ತಮ್ಮ ಯಾವುದೋ ಕಷ್ಟಕ್ಕೋ ಅಥವಾ ಜೀವನೋಪಾಯಕ್ಕೋ ಇನ್ನೊಂದಕ್ಕೋ ಸರಿ ಭೂಮಿ ಕೊಟ್ಬಿಡೋಣ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಥವಾ ನಾವು ಇನ್ನೇನೋ ಮಾಡ್ಕೊಳ್ತೀವಿ ಅಂತ ಕೊಡೋದ್ರನ್ನ ಯಾರೂ ತಪ್ಪು ಅನ್ನಬಾರ್ದು. ಅದು ಅವರ ಹಕ್ಕು. ತನ್ನ ಭೂಮಿಯನ್ನು ಮಾರುವಂತಹ ಅಥವಾ ತೆಗೆದುಕೊಳ್ಳುವಂತಹ ಹಕ್ಕು ರೈತನಿಗೂ ಇದೆ. ಆದರೆ ಕೆಲವೊಂದು ಕೇಡಿಗಳು, ತಲೆ ಹಿಡುಕರು, ನೇರವಾಗಿ ನಾನು ಹೇಳ್ತೀನಿ, ತಲೆ ಹಿಡುಕರು, ರಿಯಲ್ ಎಸ್ಟೇಟ್ ಬ್ರೋಕರ್ಸು, ಕೊಡಿಸ್ತೀವಿ, ನಿನ್ನ ಪರಿಹಾರ ಕೊಡಿಸ್ತೀವಿ, ಹಾಗೆ ಕೊಡಿಸ್ತೀವಿ, ಹೀಗೆ ಕೊಡಿಸ್ತೀವಿ ಅಂತೇಳಿ ಆ ಮನೆಯವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಮ್ಯಾನೇಜ್ ಮಾಡಿ, ವಿಶೇಷವಾಗಿ ಗಂಡಸರನ್ನ ಕರ್ಕೊಂಡೋಗಿ ಬಾರಲ್ಲಿ ಡಾಬಾದಲ್ಲಿ ತಿನ್ನಿಸಿ ಅವರು ಈಗ ಭೂಮಿ ಹೋಗ್ತಾ ಇದೆ, ನೀನು ಇದಕ್ಕೆ ಪರವಾಗಿರಬೇಕು ಅಂತೆಲ್ಲ ಹೇಳಿ ಒಂದಷ್ಟು ಜನ ರೈತರನ್ನ ಕೂರಿಸ್ತಾರೆ. ಈಗ ಬಿಡದಿಲ್ಲ ಅದೇ ಆಗಿದ್ದು. ರೈತರು, ನಾನು ಒಬ್ಬ ರೈತನ ಮಗನಾಗಿ ನಾನು ರೈತರನ್ನು ಯಾಕ್ರಯ್ಯ ಮಾರ್ತೀರಾ ಅಂತ ಹೇಳೋದಕ್ಕಾಗುತ್ತಾ? ಆಗೋದಿಲ್ಲ. ಅದು ಅವ್ರ ಹಕ್ಕು. ಆದರೆ
ಮನೆಗಳನ್ನು ಕೆಡಿಸಿ ರೈತರು ಅನಿವಾರ್ಯವಾಗಿ ಮರಲೇಬೇಕಾದಂಥ ಅನಿವಾರ್ಯ ಸ್ಥಿತಿಯನ್ನು ಈ ಭ್ರಷ್ಟರು ನೀಚರು ರೈತರು ಅಲ್ಲದಿರುವವರು ಬ್ರೋಕರ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳು, ಪುಡಾರಿಗಳು 5 ಬೆರಳಿಗೆ 5 ಉಂಗುರ ಹಾಕ್ಕೊಂಡು ಕುತ್ತಿಗೆಗೆ ನಾಯಿ ಚೈನ್ ಹಾಕ್ಕೊಂಡು ಊರಲ್ಲಿ ಅಲ್ದಾಡ್ತಾ ಯಾವನ ಮಿಕಾಕ್ ಇದ್ದಾನೆ, ನಾನು ಯಾವನ್ನ ಹಾಳು ಮಾಡಿದ್ರೆ ನಾನು ದುಡ್ಡು ಮಾಡ್ಬೋದು ಅಂತ ನೋಡ್ತಾರಲ್ವ, ಅಂತಹ ನೀಚರು ಇವತ್ತು ಆ ಹೋರಾಟವನ್ನು ಕಟ್ತಾರೆ. ಬಾಡಿಗೆಗೆ ಅಲ್ಲಿ ನಾವು ಬಿಡದಿಲ್ಲೇ ನೋಡಿದ್ವಿ, ಪಾಪ ಬಾಡಿಗೆ ಜನ ಬರ್ತಾಯಿದ್ರು. ಅವರು ನಾನು ಹೋದಾಗಲೂ ನಮ್ಮ ಮೇಲೆ ಬಂದರು, ಅದೇ ರೀತಿಯಲ್ಲೇ ರೈತ ಸಂಘದವ್ರು ಹೋದಾಗಲೂ ಅವ್ರ ಮೇಲೆ ಕಿರ್ಚಾಡಿದ್ರು. ಇವತ್ತಿಲ್ಲ ಅದು. ಇವತ್ತು 4-5 ದಿವಸ 10 ದಿವಸ ಅವ್ರ ನಾಟಕ ನಡೀತು, ಇವತ್ತು ಹೋಗ್ಬಿಡ್ತು. ಅದೇ ಥರಕ್ಕೆ ಅಭಿವೃದ್ಧಿ ಆಗಬಾರ್ದು ಅಂತಲ್ಲ, ಆದರೆ ಅಟ್ ವಾಟ್ ಕಾಸ್ಟ್, ಯಾರನ್ನು ಬಲಿಪಶು ಮಾಡಿ ನೀವು ಅಭಿವೃದ್ಧಿ ಮಾಡಬೇಕು. ಈ ನಿಟ್ಟಿನಲ್ಲೇ ಅದು ಚನ್ನರಾಯಪಟ್ಟಣದಲ್ಲಿ ಹೋರಾಟದಲ್ಲಿ ನಮ್ಮ ಪಕ್ಷದ ವಾಹನವನ್ನು ಕಳಿಸಿ ನಾವು ಒಂದು 10 ದಿವಸ ಅಲ್ಲಿ ಪ್ರಚಾರ ಮಾಡಿಸಿದ್ವಿ. ಹೋರಾಟ ಆರಂಭ ಆದಾಗ ಈ ಥರ ಆ ಹೋರಾಟದಲ್ಲಿ, ಈಗ ಬಿಡದಿ ಹೋರಾಟದಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಉಳಿದಿಲ್ಲ. ಈಗ ರೈತರ ಜಮೀನು ಬಹುತೇಕವಾಗಿ ಹೋಗ್ಬಿಟ್ಟಿದೆ. ಈಗ ಅಲ್ಲಿ ಸರ್ಜಾಪುರ ಹೋಬಳಿನಲ್ಲಿ ಮೊನ್ನೆ ತಾನೇ ನಾವು ಬೈಕ್ ಜಾಥಾ ಮಾಡಿ, ಯಾಕೆ ಬೈಕ್ ಜಾಥಾ ಮಾಡಿದ್ವಿ, ಅವರು KDB ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ, ನಾವು ಹೋಗಿ ಅವ್ರು ಪ್ರಶ್ನೆ ಮಾಡ್ತೀವಿ, ನಮ್ಮದು ಇದರಿಂದ ಬಿಡಿ ಸ್ವಾಧೀನ ಪ್ರಕ್ರಿಯೆಯಿಂದ ಅಂತ ಕೇಳೋದಕ್ಕೆ ಹೋಗ್ತೀವಿ ಅಂದರೆ ಪೊಲೀಸರು ಏನು ಹೇಳಿದ್ರು, ನೀವೆಲ್ಲ ಬಂದುಬಿಡಿ ಫ್ರೀಡಮ್ ಪಾರ್ಕು, ಅಲ್ಲೇ ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸು KDB ಆಫೀಸು ಫ್ರೀಡಮ್ ಪಾರ್ಕು, ನಾವು ಅಧಿಕಾರಿಗಳನ್ನೇ ಕರೆಸ್ತೀವಿ ಅಂತ ಹೇಳಿದ್ರು. ಸೊ ಇವರೊಂದು 5-10 ಬಸ್ಗಳು ಮಾಡಿಕೊಂಡು ಆನೇಕಲ್ಲಿಂದ ಸರ್ಜಾಪುರದಿಂದ ಹೊರಟರು. ಹೋದರೆ ಅಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಚೆಕ್ ಪೋಸ್ಟಿಂದ ಇಳಿಸಿ ಅವರು ಇಳಿಸಿ ಬಲಾತ್ಕಾರವಾಗಿ ಯಾಕೆ ನೀವು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ರೆ, ಫ್ರೀಡಮ್ ಪಾರ್ಕಿಗೆ ಬಿಡಿ ನಮ್ಮನ್ನು ಅಂದ್ರೂ ಬಿಡದಿರ ಎಳೆದಾಡಿದಾಗ ಅವ್ರು ಧರಣಿ ಕೂತಾಗ ಅವರನ್ನು ಎಳೆದಾಡಿ ಒಬ್ಬನ ಕಾಲಿಗೆ ತುಳ್ಕೊಂಡು ಅದನ್ನು ತಿರುಗಿಸಿ ಆತನಿಗೆ ಮೊನ್ನೆ ವಾರದಿಂದ ಆತನಿಗೆ ನಾರಾಯಣ ಹೃದಯಾಲಯದಲ್ಲಿ ಅಥವಾ ಅಲ್ಲಿ ಕಿರಣ್ ಮಜುಂದಾರ ಏನಿದೆ ಅದರಲ್ಲಿ ಆಪ್ರೇಷನ್ ಆಗಿದೆ, ಮಂಡಿ ಆಪ್ರೇಷನ್ ಆಗಿದೆ, ಭಾಳ ದೊಡ್ಡ ಆಪ್ರೇಷನ್. ಇನ್ನೊಬ್ಬರಿಗೆ ಪಕ್ಕೆ ಎತ್ತಿವುದು, ಒಬ್ಬ ಕೂಲಿ ಮಾಡ್ಕೊಂಡು ಏನೋ ಒಂದು ಜಾಗದಲ್ಲಿ ಮನೆ ಕಟ್ಕೊಂಡಿರೋ ಹೆಣ್ಣುಮಗಳಿಗೆಲ್ಲ ಹೊಡೆದು ನೀಚವಾಗಿ ಬೈದು ಪೊಲೀಸರು ಅವರ ಮೇಲೆ ಏನು FIR ಹಾಕಿದ್ದಾರೆ, ರೈತರ ಮೇಲೆ, ಆನೇಕಲ್ ತಾಲೂಕಿನ ರೈತರ ಮೇಲೆ ನೀಚ ಪೊಲೀಸರು, ಬೆಂಗಳೂರು ನಗರ ಪೊಲೀಸರು ಇವರು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಮತ್ತು ಮಹಿಳೆಯರ ಮಾನಭಂಗಕ್ಕೆ ಪ್ರಯತ್ನಿಸಿದ್ದಾರೆ. ಹೆಣ್ಣು ಮಕ್ಕಳ ಮಾನಭಂಗಕ್ಕೆ ನಡು ರಸ್ತೆಯಲ್ಲಿ ರೈತರು ಎಲ್ಲಾದರೂ ಯಾರು ನಡು ಹೆಣ್ಣು ಮಕ್ಕಳು, ಅವ್ರು ಹೇಳೋದು ಮಹಿಳಾ ಪೊಲೀಸರು ಅಂತ. ಹೆಣ್ಣು ಮಕ್ಕಳು ಮಹಿಳೆಯರನ್ನು ಯಾರಾದರೂ ಎಳ್ಕೊಂಡು ಹೋಗಬೇಕು ಅನ್ನೋ ಧರಣಿ ಮಾಡ್ತಿರುವಂಥವ್ರನ್ನ ಗಾಡಿಗೋ ಡಿಟೈನ ಮಾಡಬೇಕು ಅಂದರೆ ಮಹಿಳಾ ಪೊಲೀಸರು ಇರಲೇಬೇಕು ಅಂತ ಕಾನೂನಿದೆ. ಆದರೆ ಮಹಿಳಾ ಪೊಲೀಸರೇ ಇರಲಿಲ್ಲ ಅಲ್ಲಿ. ಮಹಿಳಾ ಪೊಲೀಸರು ಇಲ್ದಿರೋವಾಗ ಮಹಿಳೆಯರ ಮಾನಭಂಗ ಯಾರು ಮಾಡ್ತಾರೆ, ರೈತ ಮಹಿಳೆಯರ ಮಾನಭಂಗ ಮಾಡಿದ್ರ ಆ ಸೆಕ್ಷನ್ ಹಾಕಿದ್ದಾರೆ. ಇವರು ಈಗ ಬಂದಿರುವಂಥ ಹೋರಾಟದಲ್ಲಿರುವಂಥ ರೈತರು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಮತ್ತು ಮಹಿಳೆಯ ಮಾನಭಂಗ ಅವರ ಘನತೆಗೆ ಕುಂದು ತರುವಂಥದ್ದು ಮಾಡಿದ್ದಾರೆ. ಇಂಥ ನೀಚ ಕೇಸ್ಗಳನ್ನು ಹಾಕಿದ್ದಾರೆ. ಅದರ ವಿರುದ್ಧವಾಗಿ ನಾವು ಒಂದು 10 ದಿವಸಗಳಿಂದ ಒಂದು ದೊಡ್ಡ ಬೈಕ್ ಜಾಥಾ ಮಾಡಿದ್ವಿ. ಅಲ್ಲೆಲ್ಲ ನಾವು ಹೋರಾಟಕ್ಕೆ ಬೆಂಬಲಿಸ್ತಾ ಇದ್ವಿ. ಜಂಗಮಕೋಟೆಯಲ್ಲೂ 136ನೇ ದಿವಸ ಇವತ್ತು ಅಂತ ಕೇಳ್ಪಟ್ಟೆ. ಈ ಭಾಗದಲ್ಲೂ ಅಷ್ಟೇ. ಈಗ ತಾನೇ ರಾಜಣ್ಣ ಅವ್ರು ಹೇಳ್ತಾ ಇದ್ರು, ಇಲ್ಲೇ ನಮ್ಮ ಪಕ್ಕದಲ್ಲಿ ಒಂದು 10-15 ಜಂಗಮಕೋಟೆ ಪಕ್ಕದಲ್ಲಿ 100 ಎಕರೆ ಈಗಾಗಲೇ ಆಗಿದೆ, ಖಾಲಿ ಬಿದ್ದಿದೆ. ಈಗ ನಮ್ಮೂರಿನಲ್ಲೇ ಆವತ್ತಿನ 40 ವರ್ಷಗಳಿಂದ ಯಾವುದೋ ಒಂದು ಇಂಡಸ್ಟ್ರಿ ಬಂತು, 10-20 ವರ್ಷಕ್ಕೆ ಆ ಇಂಡಸ್ಟ್ರಿ ಮುಗ್ದೇ ಹೋಯಿತು. ಯಾಕೆಂದರೆ ಆ ಇಂಡಸ್ಟ್ರಿಗೆ ಇವತ್ತು ವ್ಯಾಲ್ಯೂ ಇಲ್ಲ. ಈಗ ಹಳೆಯ ಸೆಲ್ ಫೋನ್ಗಳಿಗೆ ಬೆಲೆ ಇದೆಯಾ, ನಮ್ಮ ಫೀಚರ್ ಫೋನ್ ಅಂತ, ಇವಾಗ ಸ್ಮಾರ್ಟ್ ಫೋನ್. ಅದೇ ಥರಕ್ಕೆ ಹಲವಾರು ಇಂಡಸ್ಟ್ರಿಗಳು ಕಾಲಕ್ಕೆ ಅವು ತಮ್ಮ ಪ್ರಸ್ತುತತೆಯನ್ನು ಕಳ್ಕೊಳ್ತವೆ. ಹಾಗಾಗಿ ಅಂತಹದನ್ನು ಮತ್ತೆ ಇನ್ಯಾವುದೋ ಇಂಡಸ್ಟ್ರಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಇವರು ಖಾಲಿ ಬಿಟ್ಕೊಂಡಿದ್ದಾರೆ. ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ಲಿ ಇವತ್ತು 20-30% ಫ್ಯಾಕ್ಟ್ರಿಗಳು ಮುಚ್ಚಿವೆ. ಆ ಜಾಗಗಳು 16 ವರ್ಷಗಳಿಂದ ಖಾಲಿ ಇವೆ. ನೀವು ಅಂಥ ಕಡೆಗಳಲ್ಲಿ ಹೋಗಿ ಅದರದ್ದೇನೋ ಮಾತಾಡಿ ಅದನ್ನು ರಿಅಕ್ವೈರ್ ಮಾಡ್ಕೊಳ್ಳಿ, ಮಾರ್ಕೆಟ್ ರೇಟ್ ಅವ್ರಿಗೆ ಕೊಡಿ. ಇಲ್ಲಿ ರಾಜಕಾರಣಿಗಳು, ಬಹುತೇಕ ಕೈಗಾರಿಕಾ ಏರಿಯಾಗಳಲ್ಲಿ ರಾಜಕಾರಣಿಗಳು, ದೊಡ್ಡ ಅಧಿಕಾರಿಗಳು ಅವರು ಬೇನಾಮಿಯಾಗಿ ಅಲ್ಲಿ ರಿಯಲ್ ಎಸ್ಟೇಟು 20 ಲಕ್ಷ 30 ಲಕ್ಷಕ್ಕೆ 1 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನು ಸಿಗುತ್ತಲ್ಲ, ಹಾಗಾಗಿ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಜಂಗಮಕೋಟೆ ಸುತ್ತಮುತ್ತ, ನಮ್ಮ ಬೆಂಗಳೂರು ಸುತ್ತಮುತ್ತ ಒಂದು 100 ಕಿಲೋಮೀಟರ್ ಪಾಸ್ಲೆಯಲ್ಲಿ ನೀವೆಲ್ಲೇ ಒಂದು ಗಿಡ ಬಿಸಾಕಿ ನೋಡಿ, ಈ ಗಿಡಕ್ಕೆ ಏನಾದ್ರು ವಿಶೇಷವಾದ ಇದು ಮಾಡಬೇಕಾ, ಕಾಡು ಥರ ಬೆಳೆಯುತ್ತೆ. ಇಲ್ಲಿ ಹೋಗ್ತಾ ಇದ್ದರೆ ನಾವೇನು ಒಂದು 10 ವರ್ಷ ಉಳುಮೆ ಮಾಡದೆ ಬಿಟ್ಟರೆ ಬೆಂಗಳೂರು ಸುತ್ತಮುತ್ತ ತನ್ನಿಂತಾನೇ ದಟ್ಟಾರಣ್ಯ ಸೃಷ್ಟಿ ಆಗಿಬಿಡುತ್ತೆ. ಅಂತಹ ಫಲವತ್ತಾದ ಭೂಮಿ, ಅಂತಹ ಅದ್ಭುತವಾದಂತಹ ಮಳೆ ಆಗುವಂತಹದ್ದು, ಅಂತಹ ಜಾಗವನ್ನು, ನಿಸರ್ಗವನ್ನು ನೀವು ರೈತರಿಂದ ಕಿತ್ತುಕೊಂಡು ಅದನ್ನು ಬರಡು ಮಾಡಿ, ಬಂಜರು ಮಾಡಿ, ಖಾಲಿ ಬಿಟ್ಕೊಂಡು ಹೋಗ್ಲಿ. ಇವತ್ತು ತಕ್ಷಣಕ್ಕೆ ಏನಾರು ಮಾಡ್ತಾರೆ? ಇಲ್ಲ, 10-15 ವರ್ಷ 20 ವರ್ಷ ಖಾಲಿ ಬಿದ್ದಿರುತ್ತೆ. ಆಮೇಲೆ ಆದರೆ ಆಯಿತು, ಹೋದರೆ ಹೋಯಿತು. ಸರ್ಕಾರದಲ್ಲಿ ಕಾನೂನುಗಳು ಬಂದಿದೆ, ಭಾರತ ಸರ್ಕಾರದ ಭೂಸ್ವಾಧೀನ ಇದರಲ್ಲಿ 5 ವರ್ಷದೊಳಗಡೆ ಆ ಉದ್ದೇಶಕ್ಕೆ ಬಳಸಲಿಲ್ಲ ಅಂದರೆ ಮತ್ತೆ ಅದನ್ನು ಮರು ವಾಪಸ್ ಮಾಡಬೇಕು ರೈತರಿಗೆ ಅಂತ ಕೊಡ್ತಾ ಇದ್ದಾರಾ? ಯಾವ ತರಹದ ಈ ಕದೀಮರು ಕಾನೂನುಗಳು ಮಾಡ್ಕೊಂಡಿದ್ದಾರೆ ಅಂದರೆ ಭೂಸ್ವಾಧೀನವನ್ನು ಪ್ರಶ್ನೆನೇ ಮಾಡೋ ಹಾಗಿಲ್ಲ. ಕೋರ್ಟಲ್ಲಂತೂ ನೀವು ಭೂಸ್ವಾಧೀನವನ್ನು ಪ್ರಶ್ನೆ ಮಾಡೋದಕ್ಕೆ ಅವಕಾಶವೇ ಇಲ್ಲದಂತಹ ಕಾನೂನುಗಳನ್ನ ಮಾಡಿಬಿಟ್ಟಿದ್ದಾರೆ. ಜನಪರವಾಗಿರುವಂಥದ್ದು ಅಥವಾ ಜನೋಪಯೋಗಿ ಆಗಿರುವಂಥದ್ದು ಅಂತ ಹೇಳಿ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನುವಂಥದ್ದು ಕಾರಣಗಳನ್ನು ಕೊಟ್ಟು ಆ ಕೋರ್ಟ್ಗಳು ಸಹ ಇವತ್ತು ಜನರ ಪರವಾಗಿ ನಿಲ್ತಾ ಇಲ್ಲ. ನಮ್ಮ ಕೋರ್ಟ್ಗಳಲ್ಲಿ ಇವತ್ತು PIL ಹಾಕಿದ್ರೆ PIL ಹಾಕದವನು ದಂಡ ಹಾಕ್ತಿದ್ದಾರೆ. ನಮ್ಮ ದುರಂತ ಅದು. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳ ಕಾರಣಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ನ್ಯಾಯಾಲಯ ಜನಸಾಮಾನ್ಯರ, ಬಡವರ, ರೈತರ ಪರವಾಗಿ ನಿಲ್ತಿತ್ತು.
ಇಂತಹ ಜನದ್ರೋಹಿ ಯೋಜನೆಗಳನ್ನ ನಿಲ್ಲಿಸ್ತಾ ಇತ್ತು. ಇವತ್ತು ಜಡ್ಜ್ಗಳನ್ನೂ ಬುಕ್ ಮಾಡ್ಕೊಳ್ಬಿಡ್ತಾ ಇದ್ದಾರೆ, ನಿಜವಾಗ್ಲೂ ಆಗ್ತಾ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ನಿರಂತರವಾಗಿ ಇಂತಹ ಹೋರಾಟಗಳಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ನಮಗೇನೆ ಹೋರಾಟ ಕಟ್ಟೋದಕ್ಕೆ ಭಾಳ ಕಷ್ಟ ಇದೆ. ಯಾಕಂದರೆ ಇವತ್ತು ನೀವು ಹೇಳಿದಾಗೆ ಅಲ್ಲಲ್ಲೇ ಟೀಮ್ಗಳಾಗ್ಬಿಡುತ್ತೆ, ಮತ್ತು ಅಲ್ಲಿ ಆ ಪಕ್ಷದವರು ಈ ಪಕ್ಷದವರು ಅಂತೆಲ್ಲ ಬರುತ್ತೆ. ಇಂತಹ ಸಂದರ್ಭಗಳಲ್ಲಿ ನಾವು ಮಾಡುವಂಥ ಹೋರಾಟಕ್ಕೆ ನಿಮಗೆ ಗೊತ್ತಿದೆ, ನಾವು ಹೋರಾಟಕ್ಕೆ ಯಾರಿಗೂ ಹಣ ಕೊಟ್ಟು ಎಂಡ ಕೊಡಿಸಿ ಬಿರಿಯಾನಿ ತಿನ್ನಿಸಿ ಬರೋದಿಲ್ಲ. ಆದರೆ ಇಂತಹ ಸಂದರ್ಭದಲ್ಲೂ ಅನೇಕ ಹೋರಾಟಗಳಿದ್ದು ಬಿಡದಿಯಲ್ಲಿ 500 ದಿವಸ ಇವತ್ತು 501ನೇ ದಿವಸ ಇವತ್ತು 501 ದಿವಸಗಳಿಂದ ಅಲ್ಲಿ ಧರಣಿ ಕೂತಿದ್ದಾರೆ, ಪ್ರಾಮಾಣಿಕವಾಗಿ ಕೂತಿದ್ದಾರೆ. ಅದೇ ತರೀಕೆಯಲ್ಲಿ 136 ದಿನಗಳಿಂದ ಕೂತಿದ್ದಾರೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಹಂದೇನಹಳ್ಳಿ ಅನ್ನುವಂಥ ಹೋಬಳಿ ಇದರಲ್ಲಿ 2 ವರ್ಷ 3 ತಿಂಗಳಿಂದ ಕೂತಿದ್ದಾರೆ. ಇನ್ನೊಂದು ಮುತ್ತನಲ್ಲೂರಿನಲ್ಲಿ 1 ವರ್ಷ 1 ತಿಂಗಳಿಂದ ಕೂತಿದ್ದಾರೆ. ಹಾಗಾಗಿ ಇಂಥ ಹೋರಾಟಗಳು ಎಲ್ಲಿದೆಯೋ ಪ್ರಾಮಾಣಿಕವಾಗಿ ನಾವು ಹೋಗ್ತೀವಿ. ಯಾರೇ ಜೊತೆಗೆ ಬರಲಿ, ಅದು BJP ಅವರು ಬರಲಿ, JDS ಅವರು ಬರಲಿ, ಕಾಂಗ್ರೆಸ್ ಅವರು ಬರಲಿ, ಆ ಹೋರಾಟಕ್ಕೆ ನಾವು ಯಾರಿಗೂ ಬೇಸರ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಇದು ಎಲ್ಲರೂ ಸೇರಿ ಮಾಡಬೇಕಾಗಿರೋದೆ. ಇಲ್ಲಿ ಓಟ್ ಹಾಕಿರೋರು ಎಲ್ಲ ಪಕ್ಷಗಳಿಗೂ ಓಟ್ ಹಾಕಿರ್ತಾರೆ. ಎಲ್ಲರೂ ರೈತರೇ ಅಲ್ವಾ, ಅಥವಾ ಎಲ್ಲರೂ ಜನರೇ ಅಲ್ವಾ. ಹಾಗಾಗಿ ಸೌಜನ್ಯ ಇರುವಂಥ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಒಂದು ನೈತಿಕವಾಗಿ ಇದನ್ನು ನೈತಿಕ ಪ್ರಶ್ನೆ ಮಾಡಿಕೊಂಡು ರೈತರ ಪರವಾಗಿ ನಿಲ್ಲಬೇಕು. ಇವತ್ತು ಅಗತ್ಯ ಇಲ್ಲ, ಲಕ್ಷಾಂತರ ಎಕರೆ ಭೂಮಿ ಇದೆ, ಈಗಾಗಲೇ ನಿಮ್ಮ ಹತ್ರ ಕೈಯಲ್ಲಿದೆ, ಅಲ್ಲಿ ಡೆವಲಪ್ ಮಾಡಿಸಿ. ಮತ್ತು ಬೆಂಗಳೂರು ಸುತ್ತಮುತ್ತ ಇವತ್ತು ಬೆಂಗಳೂರು ತನ್ನ ಭಾರಕ್ಕೆ ತಾನೇ ಕುಸಿತಾ ಇದೆ. ಸ್ವಲ್ಪ ಹೊರಗಡೆ ತೆಗೆದುಕೊಂಡು ಹೋಗಿ ಹಾಕ್ರೆ ಪಾಪ ಆ ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಪಾಳೆಗಾರಿಕೆ ಸಂಸ್ಕೃತಿ ಇದೆ, ಪ್ರಜಾಪ್ರಭುತ್ವ ಬೇರೂರಿಲ್ಲ. ಇವತ್ತಿಗೂ ಜನ ಗೋವಾಗೆ, ಬಾಂಬೆಗೆ, ಬೆಂಗಳೂರಿಗೆ ಗುಳೆ ಬರ್ತಾರೆ. ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಕಟ್ಟಡ ಕಾರ್ಮಿಕರು ನೋಡಿದ್ರೆ ಯಾದಗಿರಿ ಬಂದಿರೋರು ಅವ್ರ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಅಂತೀವಿ ನಾವು, ಅವ್ರ ಮಕ್ಕಳು ಓದ್ತಾ ಇಲ್ಲ. ಯಾಕೆ? ಅವ್ರ ಪಾಪ ಇಲ್ಲಿ ಯಾವುದೋ ಒಂದು ಮನೆಯಲ್ಲಿ ಇದ್ಕೊಂಡು ಅದು ನಿರ್ಮಾಣ ಆಗ್ತಿರೋಂಥ ಕಟ್ಟಡದಲ್ಲಿ ಇದ್ಕೊಂಡು ಒಂದಷ್ಟು ದುಡ್ಡು ಹೊಟ್ಟೆ ಪಾಡಕ್ಕೆ ಕಷ್ಟ ಆಗಿದೆ. ಅಂಥ ಕಡೆಗಳಲ್ಲಿ ಹೋಗಿ ಹಾಕ್ರಯ್ಯ, ಹೋಗಿ ಅಂತ ಏನು ಬಂಗಾರ ಬೆಳೆಯುವಂಥ ಜಾಗದಲ್ಲಿ ಯಾಕೆ ಹಾಕ್ತೀರಾ? ರೈತರೇನೋ 1 ಎಕರೆ 2 ಎಕರೆ ಇವರೇನು 100 ಎಕರೆ ಇದ್ಕೊಂಡು ಇನ್ನೇನೋ ಮಾಡೋವಂಥದ್ದು ಎರಡು ವಿಚಾರ. ಇವ್ರಿಗೆ ತುಂಬ ಜಮೀನಿದೆ, ಇಲ್ಲಿ ಸ್ವಲ್ಪ ಹೋದ್ರೆ ಇನ್ನೊಂದು ಕಡೆ ಉಳಿಯುತ್ತೆ ಅಂತಿಲ್ಲ. ಬಹುತೇಕರಿಗೆ ಹೋಗೇ ಬಿಡುತ್ತೆ ಸಂಪೂರ್ಣವಾಗಿ. ಆಮೇಲೆ ಹೋದ್ಮೇಲೆ 40-45 ವರ್ಷ ದಾಟಿರುವಂಥ ರೈತರು, 30-35 ವರ್ಷ ದಾಟಿರುವಂಥ ರೈತರು ಸಹ ಅವರಿಗೆ ಬೇರೆ ಸ್ಕಿಲ್ಸ್ ಗೊತ್ತಿಲ್ಲ. ಯಾವ ಫ್ಯಾಕ್ಟ್ರಿನಲ್ಲಿ ಅನ್ಎಂಪ್ಲಾಯಬಲ್ಲು, ಅವ್ರಿಗೆ ಅಷ್ಟು ವಿದ್ಯಾವಂತರು ಅಲ್ಲ. ಡಿಗ್ರಿ ಮುಗಿದಿದೆ, ಅಕಸ್ಮಾತ್ ಇದಿಲ್ಲ ಅಂದ್ರೆ ಇನ್ನೋದೇ ಕೆಲಸ ಏನಾಗಬಹುದು ಗೊತ್ತಾ? ಇವ್ರ ಕೊನೆಗೆ ಅಲ್ಲಿ ಹೋಗಿ ಅವ್ರದೇ ಊರಲ್ಲಿ ಅವ್ರದೇ ಜಮೀನಲ್ಲಿ ಆಗಿರೋ ಕಾರ್ಖಾನೆಯಲ್ಲಿ ವಾಚ್ಮನ್ ಆಗ್ಬೋದು, ಅಥವಾ ಟಾಯ್ಲೆಟ್ ತೊಳೆಯೋರು ಆಗ್ಬೋದು. ಯಾಕಂದರೆ ಈ ರೈತರಿಗೆ ಬೇರೆ ಏನು ಗೊತ್ತಿದೆ? ಅವ್ರು ಉಳುಮೆ ಮಾಡ್ತಾರೆ, ಬಿತ್ತನೆ ಮಾಡ್ತಾರೆ, ಕೊಯ್ಲು ಮಾಡ್ತಾರೆ, ಕಣ ಮಾಡ್ತಾರೆ, ಬೆಳೀತಾರೆ, ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ. ಅದನ್ನು ಬಿಟ್ಟು ಯಾವುದೋ ಫ್ಯಾಕ್ಟ್ರಿನಲ್ಲಿ ಮಾಡೋದಕ್ಕೆ ಬೇಕಾದಂಥ ITI ಟ್ರೈನಿಂಗ್ ಆಗಿದೆಯಾ, ಡಿಪ್ಲೊಮಾ ಆಗಿದೆಯಾ, ಅಥವಾ BA BSc BCom ಓದ್ಕೊಂಡು ಇನ್ಯಾವುದಾದ್ರು ವೈಟ್ ಕಾಲರ್ ಜಾಬ್ ಮಾಡೋದಕ್ಕಿದೆಯಾ? ಇಲ್ಲವಲ್ಲ. ಹಾಗಾಗಿ ಇವ್ರ ಬದುಕನ್ನು ಯಾಕೆ ನಾಶ ಮಾಡ್ತಾ ಇದ್ದೀರಾ? ಹೋಗಲಿ, 10 ಜನರ ಬದುಕನ್ನ ಒಂದು ನಾಶ ಆಗಿ ಲಕ್ಷಾಂತರ ಜನರ ಬದುಕು ಬೆಳಗುತ್ತೆ ಅಂದರೆ ಆ ಥರಕ್ಕೂ ಇಲ್ಲವಲ್ಲ, ಖಾಲಿ ಬಿಡ್ತಾ ಇದ್ದೀರಲ್ಲ. ಹಾಗಾಗಿ ಇದೊಂದು ಜನವಿರೋಧಿ ಕೃತ್ಯ ಸರ್ಕಾರಗಳು ಮಾಡ್ತಾ ಇರುವಂಥದ್ದು. ಈಗ ದೊಡ್ಡ ಬೆಳವಂಗಲದಲ್ಲೂ ಹೋರಾಟ ನಡೀತಿದೆ. ಹಾಗಾಗಿ ಬೆಂಗಳೂರು ಸುತ್ತಮುತ್ತ ಇರುವಂಥ ಜಾಗಗಳ ರೈತರ ಭೂಮಿಯನ್ನು ನೀವು ಕಬಳಿಕೆ ಮಾಡಿಕೊಂಡು ತಿಪ್ಪೆಗಳನ್ನು ಬೆಂಗಳೂರಿನ ಕಸ ತಂದು ಸುರಿಯೋದಾಗಲಿ, ಅಥವಾ ಅದನ್ನು ಬಂಜರು ಭೂಮಿ ಮಾಡೋದಾಗಲಿ, ನಿಮಗೆ ಗೊತ್ತಿರ್ಬೋದು. ಕೊನೆಯಲ್ಲಿ ಮಾತು ನಾನು ಈ ಸಂದರ್ಭದಲ್ಲಿ, ನಮ್ಮ ಕಡೆ ಅಲ್ವಾ ರಾಜಣ್ಣ ಅವರೇ, ತೆಂಗಿನ ಮರವನ್ನು ಕಿತ್ತರೆ ಆ ವಂಶ ನಿರ್ವಂಶ ಆಗ್ಬಿಡುತ್ತೆ ಅಂತಾರೆ. ಒಂದು ತೆಂಗಿನ ಮರ ಪ್ರತೀತಿ ಇದೆ. ಒಂದು ತೆಂಗಿನ ಮರವನ್ನು ಕಡಿಲಬಾರ್ದು, ಕಡಿದ್ರೆ ವಂಶ ನಿರ್ವಂಶ ಆಗುತ್ತೆ. ಹಾಗಾಗಿ ನಾವು ಕಡಿಲೇಬೇಕಾದಂಥ ಸಂದರ್ಭದಾಗ ಏನು ಮಾಡ್ತೀವಿ? ಇನ್ನೊಂದು ನೆಟ್ಟು ಈ ಮರನ ಕಡಿತೀವಿ. ಆದರೆ ಅಲ್ಲಿ ಲಕ್ಷಾಂತರ ಮರಗಳು, ನಿಜ 3 ಲಕ್ಷ ತೆಂಗಿನ ಮರಗಳು ಎಲ್ಲಿರೋದು? ಬಿಡದಿನಲ್ಲಿ. ಇಲ್ಲಿ ಎಷ್ಟು ಸಾವಿರ ಮರಗಳಿದೆಯೋ, ಯಾವ ಥರದ ಏನಪ್ಪ ಜೀವರಾಶಿಗೆ ಆಗಲೇ ಹೇಳ್ತಾ ಇದ್ರು, ಜೀವರಾಶಿಗೆ ಮನುಷ್ಯನ ಬಿಟ್ಬಿಡಿ, ಪ್ರಾಣಿ ಪಕ್ಷಿಗಳು, ಕೀಟಗಳು, ಕ್ರಿಮಿ. ಇವತ್ತು ಎರೆಹುಳ ಇಲ್ಲ ಅಂದರೆ ಫಲವತ್ತಾಗಲ್ಲ ಭೂಮಿ. ಇವತ್ತು ಜೇನ್ನೊಣ ಇಲ್ಲ ಅಂದರೆ, ಪರಾಗಸ್ಪರ್ಶ ಆಗಲಿಲ್ಲ ಅಂದರೆ ಅದು ಬೆಳೆ ಆಗಲ್ಲ. ನಿಮ್ಮ ಸಪೋರ್ಟ್ ಯಾವ ರೀತಿ ಇರುತ್ತೆ? ಎಷ್ಟು ದಿವಸ ಇರುತ್ತೆ ಸರ್? ನಮ್ಮ ಬೆಂಬಲ